ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆಂಪು ಬಸ್ ನೋಡಿದ ಕೂಡಲೇ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಹೇಳಿ? ಹೌದು, ಅದು ನಮ್ಮ KSRTC, ಕರ್ನಾಟಕದ ಹೆಮ್ಮೆ, ಲಕ್ಷಾಂತರ ಜನರ ಜೀವನ ರೇಖೆ. ಆದರೆ ಈ ಬಸ್ನ ಕಥೆ ಕೇವಲ ಪ್ರಯಾಣದ ಕಥೆ ಅಲ್ಲ. ಇದು ಇತಿಹಾಸ, ಸವಾಲು, ಬಣ್ಣಗಳ ಅರ್ಥ, ಮುಂದಿನ ಕನಸುಗಳು ಎಲ್ಲವೂ ಸೇರಿಕೊಂಡಿರುವ ಒಂದು ಅದ್ಭುತ ಕತೆ. ಇವತ್ತಿನ ವಿಡಿಯೋದಲ್ಲಿ ನಾವು KSRTCಯ ಸಂಪೂರ್ಣ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋಣ. ಹಾಗಾದರೆ ತಡ ಮಾಡೋದು ಯಾಕೆ? ಬನ್ನಿ ವಿಡಿಯೋನ ಶುರು ಮಾಡೋಣ. ಆರಂಭದ ಇತಿಹಾಸ. 1948ರಲ್ಲಿ ಮೈಸೂರು ಸರ್ಕಾರಿ ರಸ್ತೆ ಸಾರಿಗೆ ಇಲಾಖೆ ಆಗಿ ಕೇವಲ 120 ಬಸ್ಸುಗಳಿಂದಾಗಿ ಈ ಸಂಸ್ಥೆ ಆರಂಭ ಆಯಿತು. 1961ರಲ್ಲಿ ಅದು ಕಾರ್ಪೊರೇಷನ್ ಆಗಿ ಬದಲಾಯಿತು. ಆಗ ಅದರ ಹೆಸರು ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. 1973 ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೊಸ ಹೆಸರಿನ ನಾಮಕರಣ ಆಯಿತು. ಆ ಹೆಸರು ಬಂದ ಮೇಲೆ ಅದು ಕೂಡ KSRTC ಆಗಿ ಬದಲಾಗಿದೆ. ಇದರ ನಿಜವಾದ ಅರ್ಥ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ. ನಿಗಮಗಳ ವಿಭಜನೆ ಮತ್ತು ಬಣ್ಣಗಳು. ರಾಜ್ಯದ ವ್ಯಾಪ್ತಿಯಲ್ಲಿ ಸೇವೆ ಹೆಚ್ಚಾಗಿರೋದ್ರಿಂದ KSRTC ಹಲವು ಉಪ ನಿಗಮಗಳಾಗಿ ಬದಲಾಗಿದೆ. ಮೊದಲನೇದಾಗಿ KSRTC ಸೌತ್ ಕರ್ನಾಟಕ. ಇದು ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿ ಇರುತ್ತೆ. ಇದು ಸಾಮಾನ್ಯ ಸೇವೆ, ಗ್ರಾಮ ಮತ್ತು ನಗರಗಳ ಸಂಪರ್ಕವನ್ನು ಒದಗಿಸುತ್ತೆ. ಎರಡನೇದಾಗಿ BMTC ಅಂದರೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಇದು ನೀಲಿ ಮತ್ತು ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಇದು ಬೆಂಗಳೂರು ನಗರದ ಎಲ್ಲ ಬಸ್ ಸೇವೆಯನ್ನು ಒಳಗೊಂಡಿರುತ್ತೆ. ಮೂರನೇದಾಗಿ NWKRTC ಅಂದರೆ ನಾರ್ತ್ ವೆಸ್ಟರ್ನ್ ಕರ್ನಾಟಕ RTC. ಇದು ಹಸಿರು ಮತ್ತು ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಉತ್ತರದಿಂದ ಪಶ್ಚಿಮ ಕರ್ನಾಟಕದ ಗ್ರಾಮಾಂತರ ಸೆಮಿ ಅರ್ಬನ್ ಪ್ರದೇಶದಲ್ಲಿ ಇದು ಸೇವೆಯನ್ನು ಒದಗಿಸುತ್ತೆ. KKRTC ಕಲ್ಯಾಣ ಕರ್ನಾಟಕ RTC. ಇದು ಗೋಚಿ ಅಥವಾ ಮೆರೂನ್ ಕಲರನ್ನು ಹೊಂದಿರೋದು ಮತ್ತು ಉತ್ತರದಿಂದ ಪೂರ್ವ ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ಸೇವೆಯನ್ನು ಒದಗಿಸುತ್ತೆ. ಲಕ್ಸುರಿ ಸರ್ವಿಸಸ್. KSRTC ಹಲವಾರು ಲಕ್ಸುರಿ ಬಸ್ಗಳನ್ನು ಹೊರಗೆ ತಂದಿದೆ. ಅವುಗಳಂದರೆ ಐರಾವತ್, ಇದನ್ನು ವೋಲ್ವೋ ಅಂತ ಕರೀತಾರೆ. ಇದು ಬಿಳಿ ಮತ್ತು ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಅಂಬಾರಿ ಸ್ಲೀಪರ್, ಇದು ನೀಲಿ ಮತ್ತು ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಫ್ಲೈ ಬಸ್, ಇದು ಸಿಲ್ವರ್ ಮತ್ತು ಬ್ಲೂ ಕಲರ್ನ ಮಿಶ್ರಣವನ್ನು ಹೊಂದಿರುತ್ತೆ. ಪ್ರಸ್ತುತ ಸ್ಥಿತಿ. KSRTC ಹತ್ರ ಇಂದಿಗೆ 8,837ಕ್ಕೂ ಹೆಚ್ಚು ಬಸ್ಸುಗಳು ಇವೆ. ಪ್ರತಿದಿನ ಸರಾಸರಿ 26 ಲಕ್ಷ ಪ್ರಯಾಣಿಕರು KSRTC ಬಸ್ಸಿನಲ್ಲಿ ಪ್ರಯಾಣಿಸ್ತಾರೆ. ಡಿಜಿಟಲ್ ಬುಕ್ಕಿಂಗ್, GPS ಟ್ರ್ಯಾಕಿಂಗ್, CCTV ಸುರಕ್ಷತೆ, ಮಹಿಳಾ ಹಾಗೂ ಹಿರಿಯರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸ್ತಾ ಇದೆ. ಬೆಂಗಳೂರಿನಿಂದ ದಕ್ಷಿಣ ಭಾರತದ ಅನೇಕ ನಗರಗಳವರೆಗೂ ಅಂತರರಾಜ್ಯ ಸೇವೆಗಳಲ್ಲಿ KSRTC ಮುಂಚೂಣಿಯಲ್ಲಿದೆ. ಸವಾಲುಗಳು. ದಿನೇ ದಿನೇ ಏರುತ್ತಿರುವ ಇಂಧನ ಬೆಲೆಗಳು, ಖಾಸಗಿ ಬಸ್ ಕಂಪನಿಗಳ ಪೈಪೋಟಿ, ಹಳೆಯ ಬಸ್ಸುಗಳು ಹಾಗೂ ನಿರ್ವಹಣಾ ಸಮಸ್ಯೆಗಳು, ಉದ್ಯೋಗಿಗಳ ವೇತನ ಹಾಗೂ ಬೇಡಿಕೆಗಳ ಗೊಂದಲ ಇವೆಲ್ಲವೂ KSRTCಗೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಮುಂದಿನ ಭವಿಷ್ಯ. ವಿದ್ಯುತ್ ಬಸ್ಸುಗಳು, ಪರಿಸರ ಸ್ನೇಹಿ ಪ್ರಯಾಣ, ಇನ್ನಷ್ಟು ಲಾಂಗ್ ರೂಟ್ ಪ್ರಯಾಣದ ಸೇವೆಗಳು, ಬೆಂಗಳೂರಿನಿಂದ ಅಹಮದಾಬಾದ್, ಪುರಿ ಮುಂತಾದವು. ಸ್ಮಾರ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ರಿಯಲ್ ಟೈಮ್ ಬಸ್ ಟ್ರ್ಯಾಕಿಂಗ್, ಆ್ಯಪ್ ಬೇಸ್ಡ್ ಬುಕ್ಕಿಂಗ್, ಕ್ಯಾಶ್ಲೆಸ್ ಟಿಕೆಟ್. ಪ್ರಯಾಣಿಕರ ಅನುಭವವನ್ನು ಇನ್ನಷ್ಟು ಲಕ್ಸುರಿ ಆ್ಯಂಡ್ ಸೇಫ್ ಮಾಡೋ ಗುರಿಯನ್ನು KSRTC ಹೊಂದಿದೆ. ಹೀಗಾಗಿ ಸ್ನೇಹಿತರೆ, KSRTC ಕೇವಲ ಬಸ್ ಅಲ್ಲ, ಇದು ಕರ್ನಾಟಕದ ಹೃದಯ. ಇತಿಹಾಸ, ಬಣ್ಣ, ಸವಾಲು, ಕನಸು ಎಲ್ಲವನ್ನೂ ಹೊತ್ತಿರುವ ನಮ್ಮ KSRTCಗೆ ನಮಸ್ಕಾರ ಹೇಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ GK ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.